ತಾಮ್ರದ ಪಾತ್ರೆ ಬಳಸಿದರೆ ಇಷ್ಟೆಲ್ಲ ಲಾಭವಿದೆ ಅಂತ ಗೊತ್ತಾದ್ರೆ ಇವತ್ತೇ ಬಳಸಲು ಶುರು ಮಾಡ್ತೀರಾ? ತಪ್ಪದೆ ಕೊನೆವರೆಗೂ ವಿಡಿಯೋ ನೋಡಿ. ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿದರೆ ಎಷ್ಟೆಲ್ಲ ಲಾಭವಿದೆ ಗೊತ್ತಾ? ತಾಮ್ರದಲ್ಲಿ ನೀರನ್ನು ಶುದ್ಧೀಕರಿಸುವ ಗುಣವಿದೆ. ಅದು ನೀರನ್ನು ಬ್ಯಾಕ್ಟೀರಿಯಾ ಮುಕ್ತವಾಗುವಂತೆ ಮಾಡುತ್ತದೆ. ಹೊಸ ಜೀವಕೋಶಗಳನ್ನು ಬೇಗನೆ ಬೆಳೆಸುತ್ತದೆ. ತಾಮ್ರವು ದೇಹದಲ್ಲಿ ರಕ್ತದ ಕಣಗಳನ್ನು ಉತ್ಪಾದಿಸುತ್ತದೆ. ಕೀಲುಗಳಲ್ಲಿ ಉಂಟಾಗುವ ಉರಿಯೂತವನ್ನು ನಿವಾರಿಸುವ ಗುಣ ತಾಮ್ರಕ್ಕಿದೆ. ಇದಕ್ಕೆ ಗಾಯವನ್ನು ನಿವಾರಿಸುವ ಶಕ್ತಿ ಇದೆ. ಮೆದುಳಿನ ನರಗಳಲ್ಲಿರುವ ಮೈಯೇಲಿನ್ ಕೋಶಗಳನ್ನು ರಕ್ಷಿಸುವ, ಪೋಷಿಸುವ ಕೆಲಸಗಳನ್ನು ಮಾಡುತ್ತದೆ. ತಾಮ್ರವು ದೇಹದಲ್ಲಿ ರಕ್ತದ ಕಣಗಳನ್ನು ಉತ್ಪಾದಿಸುತ್ತದೆ. ಇದರಿಂದ ಅನೀಮಿಯಾ ತಡೆಗಟ್ಟಬಹುದು. ಇದು ನೆನಪಿಗೆ ಸಹಕಾರಿ. ನೀರು ಸಂಗ್ರಹಕ್ಕೆ ತಾಮ್ರ ಕುಡಿಯಲು ಹಿತ್ತಾಳೆ ಪಾತ್ರೆ ಯಾಕೆ? ಇದಕ್ಕೆ ಕಾರಣ ನೀರನ್ನು ಸಂಗ್ರಹಿಸಲು, ಸತ್ವಗುಣಿ ತಾಮ್ರದ ಮತ್ತು ನೀರನ್ನು ತೆಗೆಯಲು ಹಾಗೂ ಕ್ರಿಯೆಗೆ ಗತಿ ನೀಡಲು ರಜೋಗುಣಿಯಾದ ಹಿತ್ತಾಳೆ ಪಾತ್ರೆ ಉಪಯೋಗಿಸುತ್ತಾರೆ. ಇದರಿಂದ ನಮಗೆ ಗಮನಕ್ಕೆ ಬರುವುದು ಏನೆಂದರೆ, ಶಾಸ್ತ್ರದಲ್ಲಿ ಪ್ರತಿಯೊಂದು ವಸ್ತುವಿನ ತತ್ವರೂಪದ ಗುಣಧರ್ಮವನ್ನು ಆಧರಿಸಿ ಅದನ್ನು ಹೇಗೆ ಉಪಯೋಗಿಸಬೇಕು ಎಂಬುದನ್ನು ಹೇಳಲಾಗಿದೆ. ಶಾಸ್ತ್ರ ಕೇಳಿ ಕಾರಣ ತಿಳಿದುಕೊಳ್ಳಬೇಕು. ನಿಮ್ಮ ಅಮೂಲ್ಯವಾದ ಸಮಯಕ್ಕಾಗಿ ಧನ್ಯವಾದಗಳು.